ಲೋಕಸಭೆಯ ಒಟ್ಟು ಸ್ಥಾನಗಳನ್ನು ನಿರ್ಧರಿಸುವ ಅಧಿಕಾರ ಯಾರಿಗಿದೆ? ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ, ರಾಷ್ಟ್ರಪತಿಗಳು, ಸಂಸತ್ತು. ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ ಒಂದು ಅಧಿಕಾರ ಇದೆ. ಜನಗಣತಿಯ ವರದಿಗಳ ಆಧಾರದ ಮೇಲೆ ಜನಸಂಖ್ಯಾ ಮಿತಿಗೆ ಒಳಪಡುವಂತೆ ಲೋಕಸಭಾ ಸ್ಥಾನಗಳನ್ನು ನಿರ್ಧರಿಸುವಂಥದ್ದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ ಒಂದು ಅಧಿಕಾರ ಇದೆ. ಮೊದಲ ಪ್ರಶ್ನೆ, ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವ ಸಂವಿಧಾನದ ವಿಧಿ ಯಾವುದು? 52ನೇದು, 53ನೇ ವಿಧಿ, 54, 50ನೇ ವಿಧಿ. ಇನ್ನು ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅನ್ನುವಂತಹ ಆ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಂವಿಧಾನದ ವಿಧಿ 52ನೆಯ ವಿಧಿಯಾಗಿದೆ. ಇನ್ನು 54ನೆಯ ವಿಧಿ ಏನಿದೆ, ಇದು ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ನಮಗೆ ವಿವರಣೆಯನ್ನು ನೀಡುತ್ತದೆ. ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಯ ನಾಮಪತ್ರಕ್ಕೆ ಎಷ್ಟು ಜನ ಸೂಚಕರು ಸಹಿಯನ್ನು ಹಾಕಬೇಕು? 25, 50, 40, 10. ಸರಿಯಾದಂತಹ ಆಯ್ಕೆ 50 ಜನರು ಅವರ ನಾಮಪತ್ರಕ್ಕೆ ಸೂಚಕನಾಗಿ ಸಹಿಯನ್ನು ಹಾಕಬೇಕು. 15,000 ರೂಪಾಯಿ ಠೇವಣಿಯನ್ನು ಅವರು ಇಡಬೇಕಾಗುತ್ತೆ ಚುನಾವಣೆಯ ಸಂದರ್ಭದಲ್ಲಿ, ಚುನಾವಣೆಗೆ ನಿಲ್ಲಬೇಕಾದ್ರೆ. ಇನ್ನು ಅರ್ಹತೆಗಳಲ್ಲಿ ನೋಡಿದಾಗ ಬಹುಮುಖ್ಯವಾದಂಥ ಪ್ರಶ್ನೆ ಕೆಲವೊಮ್ಮೆ ಕೇಳ್ತಾರೆ, ಇವರಿಗೆ ಕನಿಷ್ಠ ವಯೋಮಿತಿ ಎಷ್ಟು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಅಂತ? 35 ವರ್ಷ ವಯಸ್ಸು ಹೊಂದಿರಬೇಕು. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಹೈಕೋರ್ಟ್ ನ್ಯಾಯಾಧೀಶರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯಾಗಿ ಆಯ್ಕೆಯಾದಂತಹ ವ್ಯಕ್ತಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಭಾರತದ ಸಂಚಿತ ನಿಧಿಯನ್ನು ಬಳಸಲು ಯಾರ ಅನುಮತಿ ಅವಶ್ಯಕವಾಗಿರುತ್ತದೆ? ರಿಸರ್ವ್ ಬ್ಯಾಂಕ್, ಆಡಿಟರ್ ಜನರಲ್, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ. ರಾಷ್ಟ್ರಪತಿಗಳ ಅನುಮತಿ ಅತ್ಯಂತ ಅವಶ್ಯಕವಾಗಿರುತ್ತೆ. ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ, ಸಂಚಿತ ನಿಧಿ. ಸೊ ಇದರ ಬಳಕೆಯನ್ನು ಮಾಡಬೇಕು ಸರ್ಕಾರ ಅಂತೇಳಿದ್ರೆ ಇದಕ್ಕೆ ರಾಷ್ಟ್ರಪತಿಯವರ ಒಂದು ಒಪ್ಪಿಗೆ ಅಥವಾ ಅನುಮತಿ ಅನಿವಾರ್ಯವಾಗಿರುತ್ತದೆ. ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು? 60, 61, 62, 63. 63ನೆಯ ವಿಧಿ. ಸೊ ಇದು ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಹೊಂದಿರತಕ್ಕದ್ದು ಎನ್ನುವಂಥ ಮಾಹಿತಿಯನ್ನು ತಿಳಿಸುತ್ತದೆ. ಭಾರತ ಸಂವಿಧಾನದ ಪ್ರಕಾರ ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿಯ ನಂತರದ ಸ್ಥಾನವನ್ನು ಕಲ್ಪಿಸಲಾಗಿದೆ. ಉಪರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ರಮಾಣ ವಚನವನ್ನು ಬೋಧಿಸಿದರೆ, ಉಪರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಬೋಧಿಸುವರು. ಲೋಕಸಭೆಯನ್ನು ವಿಸರ್ಜಿಸುವಂತೆ ರಾಷ್ಟ್ರಪತಿಗೆ ಶಿಫಾರಸು ಮಾಡುವ ಅಧಿಕಾರ ಯಾರು ಹೊಂದಿದ್ದಾರೆ? ಆಡಳಿತ ಪಕ್ಷದ ಅಧ್ಯಕ್ಷ, ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕ, ಹಣಕಾಸು ಮಂತ್ರಿ. ಪ್ರಧಾನಮಂತ್ರಿಗಳ ಶಿಫಾರಸ್ಸಿನ ಅನ್ವಯ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸಬಹುದು. ಪ್ರಧಾನಮಂತ್ರಿ ನೇಮಕದ ಬಗ್ಗೆ ವಿವರಿಸುವಂತಹ ವಿಧಿ ಯಾವುದು? 73, 75, 74, 70. 75ನೇ ವಿಧಿ ಏನಿದೆ, ಇದು ಪ್ರಧಾನಮಂತ್ರಿಗಳ ನೇಮಕದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಭಾರತದ ಸಂವಿಧಾನವು ಸಂವಿಧಾನದ ಎರಡನೇ ಭಾಗವು ಯಾವುದರೊಂದಿಗೆ ವಿವರಿಸುತ್ತದೆ? ಪೌರತ್ವ, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು. ಇದರಲ್ಲಿ ಭಾರತ ಸಂವಿಧಾನದ ಎರಡನೇ ಭಾಗವು ಪೌರತ್ವಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನಮಗೆ ತಿಳಿಸುತ್ತದೆ. ಅಂದರೆ ಭಾರತದಲ್ಲಿ ಪೌರತ್ವವನ್ನು ಪಡೆಯುವಂಥ ವಿಧಾನಗಳು ಮತ್ತು ಪೌರತ್ವ ರದ್ದಾಗುವಂಥ ಪ್ರಕ್ರಿಯೆಗಳು, ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಈ ಕೆಳಗಿನ ಯಾವ ದೇಶವು ದ್ವಿಪೌರತ್ವ ವ್ಯವಸ್ಥೆಯನ್ನು ಹೊಂದಿದೆ? ಭಾರತ, ನೇಪಾಳ, ಚೀನಾ, ಅಮೆರಿಕ. ಇದಕ್ಕೆ ಸರಿ ಉತ್ತರ ಅಮೆರಿಕ ದೇಶ. ಅದಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಂತ ಕರಿತೀವಿ. ಅಮೆರಿಕ ದೇಶದಲ್ಲಿ 2 ರೀತಿಯ ಪೌರತ್ವ ವ್ಯವಸ್ಥೆಯನ್ನು ಕಾಣ್ತೀವಿ. ದ್ವಿಪೌರತ್ವವನ್ನು ಪ್ರತಿಯೊಬ್ಬ ಪ್ರಜೆಯಲ್ಲಿ ಪಡೆದಿರ್ತಾನೆ. ಆದರೆ ಭಾರತದಲ್ಲಿ ಏಕಪೌರತ್ವ ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ. ಭಾರತೀಯ ಸಂವಿಧಾನದ ಈ ಭಾಗವು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ. ಅಂದರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ನಾವು ವಿವರಣೆಯನ್ನು ಕಾಣುತ್ತೇವೆ? ಅದು ಸಂವಿಧಾನದ 4 ಉಪಭಾಗ ಎ ಏನಿದೆ, ಈ ಒಂದು ಭಾಗದಲ್ಲಿ ನಾವು ಭಾರತೀಯ ಸಂವಿಧಾನದ
ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದು. ರಾಷ್ಟ್ರಪತಿಯವರು ಎಷ್ಟು ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ರಚನೆ ಮಾಡುವರು? 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿಯವರು ಫೈನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. ರಾಷ್ಟ್ರಪತಿಯವರು 124 ಉಪವಿಧಿ 2 ಅನ್ವಯ ಈ ಕೆಳಗಿನ ಯಾರನ್ನು ನೇಮಿಸುವ ಅಧಿಕಾರವನ್ನು ಹೊಂದಿದ್ದಾರೆ? ಅಟಾರ್ನಿ ಜನರಲ್, ರಾಜ್ಯಪಾಲರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹಣಕಾಸು ಆಯೋಗದ ಅಧ್ಯಕ್ಷರು. ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕರಿತೀವಿ, ಇವರನ್ನ ನೇಮಕ ಮಾಡುವಂಥ ಅಧಿಕಾರವನ್ನು ಹೊಂದಿದ್ದಾರೆ. ಇದರ ಬಗ್ಗೆ ವಿವರಣೆಯನ್ನು ನೀಡುವಂಥ ಸಂವಿಧಾನದ ವಿಧಿ 124 ಉಪವಿಧಿ 2. ಹಾಗೆಯೇ ಸುಪ್ರೀಂ ಕೋರ್ಟ್ನ ಜಡ್ಜ್ಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಕೂಡ ರಾಷ್ಟ್ರಪತಿಯವರೇ ಆಗಿರುತ್ತಾರೆ. ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ದವು? ಅಂದರೆ ಸಂವಿಧಾನ ರಚನೆಯಾದಂಥ ಸಂದರ್ಭಕ್ಕೆ ಸಂವಿಧಾನದಲ್ಲಿದ್ದಂತಹ ಒಟ್ಟು ವಿಧಿಗಳ ಸಂಖ್ಯೆ 395. ಇವನ್ನ ಕಲಂಗಳು ಅಂತಲೂ ಕೂಡ ಕರಿತೀವಿ. ಅನುಸೂಚಿಗಳು 8 ಇದ್ದವು, ಭಾಗಗಳು 18 ಇದ್ದವು. ಈಗ ಪ್ರಸ್ತುತ 400ಕ್ಕಿಂತ ಹೆಚ್ಚು ವಿಧಿಗಳಿದ್ದು ಅನುಸೂಚಿಗಳು 12, ಭಾಗಗಳು 22 ಹೊಂದಿದ್ದವು. ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸುವರು? ಅಕ್ಟೋಬರ್ 24, 1945ರಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ ಏನಿದೆ ಇದು ಸ್ಥಾಪನೆಯಾದಂತಹ ವರ್ಷ ಮತ್ತು ದಿನಾಂಕ. ಅದರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಅಕ್ಟೋಬರ್ 24 ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನವನ್ನಾಗಿ ಆಚರಿಸುವರು. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ವಕೀಲರ ಸಂಘದಿಂದ ನೇರವಾಗಿ ಹುದ್ದೆಗೇರಿಸಲ್ಪಟ್ಟ ದೇಶದ ಮೊದಲ ಮಹಿಳಾ ವಕೀಲೆ ಯಾರು? ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಇದು PSI ನೇಮಕಾತಿಗಳಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿ ಉತ್ತರ ಇಂದು ಮಲ್ಹೋತ್ರಾ. ಇವರು ವಕೀಲರ ಸಂಘದಿಂದ ನೇರವಾಗಿ ಈ ಒಂದು ಹುದ್ದೆಗೆ ಏರಿದಂಥ ದೇಶದ ಮೊಟ್ಟ ಮೊದಲ ಮಹಿಳಾ ವಕೀಲೆಯಾಗಿದ್ದಾರೆ. ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು? ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಇದರ ಅರ್ಥ ಅದ್ವೈತ ಎಂದರೆ ಎರಡಲ್ಲದ್ದು, ಅಂದರೆ ಏಕತ್ವವಾದ, ಜೀವಾತ್ಮ ಮತ್ತು ಪರಮಾತ್ಮಗಳೆರಡು ಒಂದೇ ಎನ್ನುವಂಥ ಅರ್ಥವನ್ನು ನೀಡುವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶಂಕರಾಚಾರ್ಯರು. ಕರ್ನಾಟಕದಲ್ಲಿರುವ ಒಟ್ಟು ಹುಲಿ ಮೀಸಲು ಅರಣ್ಯ ಪ್ರದೇಶಗಳು ಎಷ್ಟು? 5 ಹುಲಿ ಮೀಸಲು ಅರಣ್ಯ ಪ್ರದೇಶಗಳು ಇದ್ದಾವೆ. ಮೊದಲನೇದು ಬಂಡೀಪುರ, ಭದ್ರಾ, ನಾಗರಹೊಳೆ, ದಾಂಡೇಲಿ ಮತ್ತು ಅಂಶಿ. ಕೊನೆಯದಾಗಿ BRT ಹುಲಿ ಮೀಸಲು ಅರಣ್ಯ ಪ್ರದೇಶಗಳನ್ನ ನಾವು ಕರ್ನಾಟಕದಲ್ಲಿ ಕಾಣ್ತೇವೆ. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಏನೆಂದು ಕರೆಯುವರು? ಪೆಡಾಲಜಿ ಅಂತ ಕರಿತೀವಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನ. ಇನ್ನು ಕರ್ನಾಟಕದಲ್ಲಿ ಅತ್ಯಂತ ವಿಸ್ತಾರ ಪ್ರಮಾಣದಲ್ಲಿ ಹರಡಿರುವಂತಹ ಮಣ್ಣು ಕೆಂಪು ಮಣ್ಣಾಗಿದೆ. ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು. ಇಲ್ಲಿ 5 ಅರ್ಹತೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುವು ಇರಬೇಕು ಅನ್ನೋದನ್ನು ನೋಡೋದಾದರೆ 2, 3, 5 ಅಂದರೆ ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ ವಯೋಮಿತಿ 35 ವರ್ಷ ವಯಸ್ಸಾಗಿರಬೇಕು, ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಚೌಸಾ ಕದನದ ಫಲಿತಾಂಶವೇನು? ಸರಿಯಾದ ಉತ್ತರ ಆಯ್ಕೆ 4. ಅಂದರೆ ಈ ಒಂದು ಕದನದಲ್ಲಿ ಹುಮಾಯೂನನು ಶೇರ್ ಶಾನ ವಿರುದ್ಧ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತಾನೆ. ಇದಾದ ನಂತರ ಶೇರ್ ಖಾನ್ ಎಂದ ಹೆಸರನ್ನು ಹೊಂದಿದ್ದಂತಹ ಈತನು ಶೇರ್ ಶಾ ಎಂಬ ಬಿರುದನ್ನು ಪಡೆದು ಅಧಿಕೃತವಾಗಿ ಮೊಘಲ್ ಸಾಮ್ರಾಜ್ಯದ ಮಧ್ಯಾವಧಿಯಲ್ಲಿ ತನ್ನದೇ ಆದಂತಹ ಆಡಳಿತವನ್ನು ಮುಂದುವರಿಸ್ತಾನೆ ಶೇರ್ ಶಾ ಸೂರಿ. ಶೇರ್ ಶಾ ಜಾರಿಗೆ ತಂದ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳನ್ನು ಏನೆಂದು ಕರೆಯುತ್ತಿದ್ದರು? ದಾಮ್, ಧರಮ್, ದಿನಾರ್, ದಮ್ಮ. ಸರಿಯಾದ ಉತ್ತರ ದಾಮ್ ಎಂಬುದಾಗಿತ್ತು. ಶೇರ್ ಶಾನು ಜಾರಿಗೆ ತಂದಂತಹ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳನ್ನು ದಾಮ್ ಎಂಬ ಹೆಸರಿನಿಂದ ಸೂಚಿಸಲಾಗುತ್ತಿತ್ತು. ಅಕ್ಬರ್ ಮತ್ತು ರಾಣಾ ಪ್ರತಾಪನ ಮಧ್ಯೆ 1576ರಲ್ಲಿ ಜರುಗಿದಂತಹ ಕದನ ಯಾವುದು? ಚುನಾರ್, ಹಲ್ದಿಘಾಟ್, ಕಾಲಿಂಜರ್ ಮತ್ತು ಚಿತ್ತೂರ್. ಸರಿಯಾದ ಉತ್ತರ ಹಲ್ದಿಘಾಟ್ ಕದನ. ಇದು ಅಕ್ಬರ್ ಮತ್ತು ರಾಣಾ ಪ್ರತಾಪನ ಮಧ್ಯೆ ನಡೆಯುತ್ತೆ 1576ರಲ್ಲಿ. ಇದರಲ್ಲಿ ರಾಣಾ ಪ್ರತಾಪನು ಸೋಲನ್ನು ಅನುಭವಿಸ್ತಾನೆ.
ಅಕ್ಬರನು ಸ್ಥಾಪಿಸಿದ ಹೊಸ ಧರ್ಮ ಯಾವುದು? ಇದು ಕೂಡ ಬಹುಮುಖ್ಯ ಪ್ರಶ್ನೆ, ಅಕ್ಬರನ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ. ದೀನ್ ಹಿ ಅದಾಲತ್, ದೀನ್ ಹಿ ವಜೀರಾತ್, ದೀನ್ ಹಿ ಇಲಾಹಿ, ದೀನ್ ಹಿ ಅಕ್ಬರಿ. ಸರಿಯಾದ ಉತ್ತರ ದೀನ್ ಹಿ ಇಲಾಹಿ. ಅಕ್ಬರನು ಸ್ಥಾಪಿಸಿದಂತಹ ಹೊಸ ಮತ ಅಥವಾ ಹೊಸ ಧರ್ಮದ ಹೆಸರು ದೀನ್ ಹಿ ಇಲಾಹಿ ಎಂಬುದಾಗಿತ್ತು.